ಹಾಸನ ಜಿಲ್ಲೆಯ ಮಲೆನಾಡು ಭಾಗ ಹಾಗೂ ಅತಿ ಹೆಚ್ಚು ಮಳೆ ಬೀಳುವಂತಹ ಸಕಲೇಶಪುರ ಭಾಗದಲ್ಲಿ ಒಟ್ಟು 16 ಸ್ಥಳಗಳನ್ನು ಭೂಕುಸಿತ ಜಾಗ ಜೊತೆಗೆ 4 ಸ್ಥಳಗಳನ್ನು ಪ್ರವಾಹ ಉಂಟಾಗುವ ಜಾಗ ಅಂತ ಗುರುತು ಮಾಡಲಾಗಿದೆ. ಹಾಗಾಗಿ ಅಲ್ಲಿರುವ ನಿವಾಸಿಗಳನ್ನು ಜಾಗ ಖಾಲಿ ಮಾಡಿ ಅಂತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸೂಚನೆಯನ್ನ ಕೊಟ್ಟಿದೆ. ಬಟ್ ಅಲ್ಲಿರುವ ನಿವಾಸಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಬೇಕಾದ್ರೆ ಪ್ರಾಣವನ್ನ ಕೊಡ್ತೀವಿ ಬಟ್ ಜಾಗ ಖಾಲಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದ್ಯಾಕೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಹಾಸನದ ಮಲೆನಾಡು ಭಾಗದಲ್ಲಿ ಭೂಕುಸಿತ ಆತಂಕ. 16 ಸ್ಥಳಗಳಲ್ಲಿ ಭೂಕುಸಿತ ಪ್ರದೇಶ ಗುರುತು. ಮನೆಗಳನ್ನ ಖಾಲಿ ಮಾಡುವಂತೆ ಸೂಚನೆ. ಜೀವ ಹೋದ್ರೂ ಜಾಗ ಖಾಲಿ ಮಾಡಲ್ಲ ಅಂತಿರೋ ಜನ. ಹಾಸನ ಜಿಲ್ಲೆಯ ಮಲೆನಾಡು ಭಾಗ ಹಾಗೂ ಅತಿ ಹೆಚ್ಚು ಮಳೆಯಾಗುವ ಸಕಲೇಶಪುರ ತಾಲೂಕಿನಲ್ಲಿ 16 ಸಂಭಾವನೀಯ ಭೂಕುಸಿತ ಪ್ರದೇಶ ಹಾಗೂ 4 ಪ್ರವಾಹ ಉಂಟಾಗುವ ಸ್ಥಳಗಳನ್ನ ಗುರುತಿಸಲಾಗಿದೆ. ಆದರೆ ಅಂತಹ ಸ್ಥಳಗಳಲ್ಲಿ ಕಳೆದ 50 ವರ್ಷಗಳಿಂದ ಮನೆಗಳನ್ನ ನಿರ್ಮಿಸಿಕೊಂಡು 10 ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ. ಇದೀಗ ದಿಢೀರೆಂದು ಮನೆ ಖಾಲಿ ಮಾಡುವಂತೆ ತಾಲೂಕು ಆಡಳಿತದ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ನಮಗೆ ಬದಲಿ ಜಾಗ ಕೊಡಿ, ಇಲ್ಲವಾದಲ್ಲಿ ನಮ್ಮ ಪ್ರಾಣ ಹೋದರೂ ಸರಿ, ಮನೆ ಖಾಲಿ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಆರಂಭ ಆದ್ರೆ ಸಾಕು, ಸಕಲೇಶಪುರ ತಾಲೂಕಿನಲ್ಲಿ ಭೂಕುಸಿತವಾಗಿ ಹಲವು ಅನಾಹುತಗಳು ಸಂಭವಿಸುತ್ತವೆ. ಎಚ್ಚೆತ್ತ ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಸಂಭವನೀಯ ಭೂಕುಸಿತ ಹಾಗೂ ಪ್ರವಾಹ ಉಂಟಾಗುವ ಸ್ಥಳಗಳನ್ನ ಗುರುತಿಸಿದೆ. 50 ವರ್ಷಗಳಿಂದ ಮನೆಗಳನ್ನ ನಿರ್ಮಿಸಿಕೊಂಡು ಜನ ಬದುಕು ಸಾಗಿಸುತ್ತಿದ್ದಾರೆ. ಆದರೆ ಸುರಕ್ಷತೆ ದೃಷ್ಟಿಯಿಂದ ಬೇರೆಡೆ ತೆರಳುವಂತೆ ತಾಲೂಕು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ನಮಗೆ ಬದಲಿ ಜಾಗ ಕೊಡಿ, ಅಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತೇವೆ, ಇಲ್ಲ ನೀವೇ ಬಾಡಿಗೆ ಮನೆ ಕೊಡಿಸಿ ಪ್ರತಿ ತಿಂಗಳು ಹಣ ಕಟ್ಟಿ ಅಂತ ಪಟ್ಟು ಹಿಡಿದಿದ್ದಾರೆ. ಖಾಲಿ ಮಾಡಕ್ಕೆ ಹೇಳಕ್ಕೆ ಎಲ್ಲಿಗೆ ಖಾಲಿ ಮಾಡಿ ಹೋಗಲ್ಲ, ನಾವು ಸತ್ರ ಇಲ್ಲೇ ಸಾಯ್ತೀವಿ. ನೀವಾಗಿ ಹೋದ ವರ್ಷ ನಮ್ಮನ್ನು ಕಷ್ಟ ಬರ್ಸಿದ್ದು ಸಾಕು, ಆಶ್ನಕ್ಕೆ 1000 ಸತಿ ಕಳಿಸಿದ್ವಿ, ಕಾರ್ ಬಾಡಿಗೆ ಎಲ್ಲ ಮಾಡ್ಕೊಂಡು ಹೋಗಿ 1000 ಸತಿ TC ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಅರ್ಜಿ ಕೊಟ್ಟೆಲ್ಲ ಬಂದಿದ್ವಿ. ಯಾರು ಇದು ಮಾಡ್ತಾ ಇಲ್ಲ. ಜಾಗ ಕೊಟ್ಟಿದ್ದೀವಿ, ಜಾಗ ಕೊಡ್ತೀವಿ. ಪಂಚಾಯತಿಯಿಂದ ಮನೆಗೆ ಚನ್ಸನ್ ಮಾಡಿ ಮನೆ ಕಟ್ಸ್ಕೊಡ್ತೀವಿ ಎಲ್ಲ ಹೇಳಿದ್ರು. ಮೀಟಿಂಗ್ ಮಾಡಿದ್ರು ತಾಲೂಕು ಆಫೀಸಲ್ಲಿ, ಎಲ್ಲ ಹೇಳಿದ್ರು. ಯಾರು ವಿಷಯನೇ ಇಲ್ಲ, ಸುದ್ದಿನೇ ಇಲ್ಲ. ಮಳೆಗಾಲ ಮುಗಿದ್ಮೇಲೆ ನಾವು ಬಂದು ಕೂತಿದ್ವಿ. ಮನೆ ಕಳೆದುಕೊಳ್ಳುವವರಿಗೆ ಪರಿಹಾರ ನೀಡಿ ಮನೆ ತೆರವುಗೊಳಿಸಿ, ಇಲ್ಲವಾದಲ್ಲಿ ಮಳೆಗಾಲದಲ್ಲಿ ಸಾವು ನೋವುಗಳು ಸಂಭವಿಸುತ್ತವೆ ಅಂತ ಎಚ್ಚರಿಸಲಾಗಿತ್ತು. ಆದರೆ ಸರ್ಕಾರವಾಗ್ಲಿ ಜಿಲ್ಲಾಡಳಿತವಾಗ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗಲಾದ್ರೂ ಮನೆ ಕಳೆದುಕೊಳ್ಳುವವರಿಗೆ ಪರಿಹಾರ ನೀಡಿ ಸ್ಥಳಾಂತರ ಮಾಡಿ ಅಂತ ಶಾಸಕ ಸಿಮೆಂಟ್ ಮಂಜು ಒತ್ತಾಯಿಸಿದ್ದಾರೆ. ಅವರು ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವರ ಆರೋಪ. ನಾನು ಸರ್ಕಾರಕ್ಕೆ ಲಾಸ್ಟ್ ಟೈಮ್ ಕೂಡ ಅಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಪರಿಹಾರವನ್ನು ಕೊಡಬೇಕು. ಯಾಕೆ ಹಿಂದೆ ಸರ್ಕಾರ ಅಂದರೆ ಯಾರು, ಜನಗಳಿಗೋಸ್ಕರ ಸರ್ಕಾರ ಆ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ. ಈ ಗುಡ್ಡ ಜರುಗುತ್ತೆ ಅಂತೇಳಿ ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿದರೆ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಸಕಲೇಶಪುರ ಗುಡ್ಡಗಾಡಿಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳು, ಬಡವರುಗಳಿಗೆ, ಕೂಲಿ ಕಾರ್ಮಿಕರಿಗೆ, ತೋಟದ ಕಾರ್ಮಿಕರಿಗೆ ಸರ್ಕಾರಿ ಜಾಗ ಎಲ್ಲಿದೆ? 30-40 ವರ್ಷಗಳ ಹಿಂದೆ ಕಟ್ಕೊಂಡಿದ್ದಾರೆ. ಇವತ್ತು ನ್ಯಾಷನಲ್ ಹೈವೇನ ಅಗಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಇವರು ರಸ್ತೆ ಕೆಲಸಗಳನ್ನ ಮಾಡಬೇಕು. ಒಟ್ಟಿನಲ್ಲಿ ಪ್ರತಿ ವರ್ಷ ಮಳೆಗಾಲ ಆರಂಭ ಆದ್ರೆ ಸಾಕು, ಸಕಲೇಶಪುರ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತಿರುವವರಿಗೆ ಜೀವ ಭಯ ಕಾಡುತ್ತದೆ. ಆದರೆ ಏಕಾಏಕಿ ಯಾವುದೇ ಪರಿಹಾರ ನೀಡದೆ ಸರ್ಕಾರಿ ಜಾಗ ಎನ್ನುವ ಕಾರಣಕ್ಕೆ ಮನೆ ಖಾಲಿ ಮಾಡಿ ಎನ್ನುತ್ತಿರುವುದು ಸರಿಯಲ್ಲ. ಪರಿಹಾರ ಅಥವಾ ಬದಲಿ ಜಾಗ ನೀಡುವವರೆಗೂ ಮನೆ ಖಾಲಿ ಮಾಡುವುದಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.